ಜಲಸ್ಫೋಟ, ಮೇಘಸ್ಫೋಟ, ಗುಡ್ಡ ಕುಸಿತ, ಉಕ್ಕಿ ಹರಿತಾ ಇರೋ ನದಿಗಳು, ಮುಳುಗಿದ ಮನೆಗಳು, ಕೊಚ್ಚಿ ಹೋದ ಬೆಳೆಗಳು, ಸಾವು ನೋವು ಸರ್ಕಾರಕ್ಕೆ ಹಿಡಿಶಾಪ. ಒಂದ ಎರಡ ಕರುನಾಡಲ್ಲಿ ಮಳೆ ಸೃಷ್ಟಿಸ್ತಾ ಇರೋ ಭೀಕರತೆ ಹೇಗಿದೆ ಅಂತ ತೋರಿಸ್ತೀವಿ ನೋಡಿ. ಕೊಡಗಿನಲ್ಲಿ 2018ರಲ್ಲಿ ಹೇಗೆ ಬೆಟ್ಟಗುಡ್ಡಗಳು ಕುಸಿದಿದ್ವು ಅದೇ ತರ ಬೆಟ್ಟಗುಡ್ಡಗಳು ಕುಸಿಯುತ್ತಿವೆ. ಜಲಸ್ಫೋಟದಿಂದ ಚಂಬು ಗ್ರಾಮದ ದಬ್ಬಡ್ಕದಲ್ಲಿ ಭೂಕುಸಿತ ಆಗಿ ಮನೆಯನ್ನೇ ಸರ್ವನಾಶ ಮಾಡಿದೆ. ಕೊಡಗಿನ ಭಾಗಮಂಡಲ ತಲಕಾವೇರಿ ಭಾಗದಲ್ಲಿ ಭಾರೀ ಮಳೆಗೆ ರಸ್ತೆ ಕುಸಿದಿದೆ, ಮರಗಳು ಬಿದ್ದಿವೆ. ಭಾಗಮಂಡಲ ಕರಿಕೆ ರಸ್ತೆ ಸಂಪೂರ್ಣ ಬಂದ್ ಆಗಿದೆ. ಕೊಡಗಿನ ಚಂಬು ದಬ್ಬಡ್ಕ ಭಾಗ ಕಲ್ಲುಗುಂಡಿ ಚಟ್ಟಿಮಾನಿ ಸಂಪರ್ಕ ಸೇತುವೆ ಕಟ್ಟಾಗಿದ್ದು ಜನ ಸರ್ಕಾರಕ್ಕೆ ಕಣ್ಣಿಲ್ವಾ, ಕಷ್ಟ ಕಾಣಿಸ್ತಿಲ್ವಾ ಅಂತ ಹಿಡಿಶಾಪ ಹಾಕಿದ್ರು. ಅಧಿಕಾರಿಗಳು ಇದಕ್ಕೆ ತಲೆ ತೋರಿಸ್ತಾ ಇಲ್ಲ. ಯಾರು ಬಂದ್ರೂ ನೋಡ್ಬಿಟ್ಟು ಸಣ್ಣ ಪುಟ್ಟ ಕೆಲಸಗಳಿಗೆ ಅನುದಾನ ಕೊಟ್ಬಿಟ್ಟು ಹೋಗ್ತಾರೆ. ಆದರೆ ಇದನ್ನು ದೊಡ್ಡ ಸೇತುವೆಯಾಗಿ ಮಾಡುವ ಪರಿಣಾಮವನ್ನು ಯಾರೂ ಇದುವರೆಗೆ ಅಧಿಕಾರಿಗಳು ಕೈಗೊಂಡಿಲ್ಲ. ಪಾವಗಡ ತಾಲೂಕು ದೊಮ್ಮತ ಮೇರಿ ಗ್ರಾಮದಲ್ಲಿ ಹಳ್ಳದ ನೀರಿನಲ್ಲಿ ಖಾಸಗಿ ಬಸ್ ಸಿಲುಕಿಕೊಂಡಿತ್ತು. ಬಸ್ನಲ್ಲಿದ್ದಂಥ 50ಕ್ಕೂ ಹೆಚ್ಚು ಪ್ರಯಾಣಿಕರನ್ನ ಸ್ಥಳೀಯರು ಹಗ್ಗದ ಸಹಾಯದಿಂದ ರಕ್ಷಣೆ ಮಾಡಿದ್ರು. ಮಾನವ ಸರಪಳಿ ಮಾಡಬೇಕು. ಇಲ್ಲಾಂದ್ರೆ ಮಧುಗಿರಿ ತಾಲೂಕಿನ ಐಡಿಹಳ್ಳಿ ಗ್ರಾಮದ ಕೆರೆ ಕೋಡಿ ಹರಿದು ಮನೆಗಳಿಗೆ ನೀರು ನುಗ್ಗಿದೆ. ಇನ್ನು ಒಂದ್ ಕಡೆ ತುಮಕೂರು ನಗರದಲ್ಲಿ ಅಕ್ಕ ತಂಗಿಯ ಕೆರೆ ಭರ್ತಿಯಾಗಿ 30ಕ್ಕೂ ಹೆಚ್ಚು ಮನೆ ಜಲಾವೃತವಾಗಿದೆ. ತುರುವೇಕೆರೆ ತಾಲೂಕಿನ ಕೊಂಡಜ್ಜಿ ಕ್ರಾಸ್ ಬಳಿ ಕಾರು ಕೊಚ್ಚಿ ಹೋಗಿದೆ. ಕಾರಿನಲ್ಲಿದ್ದಂಥ 70 ವರ್ಷದ ಕುಮಾರಸ್ವಾಮಿ ನೀರಲ್ಲಿ ಕೊಚ್ಚಿ ಹೋಗಿದ್ದು ಅಗ್ನಿಶಾಮಕ ಸಿಬ್ಬಂದಿ ಹುಡುಕಾಡ್ತಿದ್ದಾರೆ. ಮಾಗಡಿ ತಾಲೂಕು ಈಡಿಗರಪಾಳ್ಯ ರಸ್ತೆ ಸಂಪರ್ಕ ಬಂದಾಗಿದೆ. ನೀರಿನ ಮಟ್ಟ ಹೆಚ್ಚಾಗಿದ್ದು ತೆಪ್ಪದಲ್ಲಿ ವಯಸ್ಸಾದಂತವರು, ಬಾಣಂತಿಯರು, ಮಕ್ಕಳನ್ನ ರಸ್ತೆ ದಾಟಿಸಲಾಗ್ತಾ ಇದೆ. ಒಂದ್ ಕಡೆ ಟಾಟಾ ಏಸ್ ಗಾಡಿ ಪಲ್ಟಿಯಾಗಿದೆ, ಇನ್ನು ಒಂದ್ ಕಡೆ ಜನ ಮಕ್ಕಳನ್ನ ರಕ್ಷಣೆ ಮಾಡ್ತಿದ್ದಾರೆ. ಉಕ್ಕಿ ಹರಿತಾ ಇರುವಂತ ಹಳ್ಳ ಕೊಳ್ಳ ದಾಟಿ ಶಾಲೆಗೆ ಹೋಗಿ ಬರಬೇಕಾದಂತ ಕೆಟ್ಟ ಪರಿಸ್ಥಿತಿ ಮಕ್ಕಳದ್ದು. ರಾಮನಗರದ ರಾಮದೇವರ ಪಾದ, ಬಸವನಪುರದ ದುಸ್ಥಿತಿ ಇದು. ರಾಮನಗರದ ಹುಲಿಕಲ್ ಗ್ರಾಮದ ಮಾನಸ ಗಂಗೋತ್ರಿ ಶಾಲೆ ಬಸ್ ಹಳ್ಳಕ್ಕೆ ಬಿದ್ದಿದೆ. ಬಸ್ನಲ್ಲಿದ್ದಂಥ 25 ಮಕ್ಕಳಿಗೆ ಗಾಯವಾಗಿದ್ದು ಕುದೂರು ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನ ಕೊಡಿಸಿ ಮನೆಗೆ ಕಳುಹಿಸಿದ್ರು. ಚನ್ನಪಟ್ಟಣ ತಾಲೂಕಿನ ಕಣ್ವ ಡ್ಯಾಂ ಭರ್ತಿಯಾಗಿದೆ. ಇವತ್ತು ಎಚ್.ಡಿ. ಕುಮಾರಸ್ವಾಮಿ ಪತ್ನಿ ಜೊತೆ ಬಂದು ಬಾಗಿನ ಅರ್ಪಿಸಿದ್ರು. ಕಣ್ವ ಡ್ಯಾಂನಿಂದ ಹೊರಬಿಟ್ಟ ನೀರು ಮಾದಾಪುರ ಗ್ರಾಮದಲ್ಲಿ ಸಾಕಷ್ಟು ಬೆಳೆಯನ್ನ ನುಂಗಿ ಹಾಕಿದೆ. ನಿರಂತರ ಮಳೆಯಿಂದಾಗಿ ಸುಳ್ಯದಲ್ಲಿ ಜಲಸ್ಫೋಟವಾಗಿದೆ. ವರ್ಣಾರ್ಪಟಕ್ಕೆ ಕಾಂಕ್ರೀಟ್ ಸೇತುವೆ ಕೊಚ್ಚಿ ಹೋಗಿದ್ದು ಸಂಪಾಜೆಯಿಂದ ಊರು ಬೈಲು ಸಂಪರ್ಕಿಸುವಂತ ರಸ್ತೆ ಸಂಪರ್ಕ ಕಡಿತವಾಗಿದೆ. ಪಿರಿಯಾಪಟ್ಟಣ ಬೈಲುಕುಪ್ಪೆ ಲಾಮಾ ಕ್ಯಾಂಪ್ ರಸ್ತೆ ಜಲಾವೃತವಾಗಿದೆ. ತಗ್ಗು ಪ್ರದೇಶದ 10 ಮನೆಗಳಿಗೆ ನೀರು ನುಗ್ಗಿದೆ. ಟಿ ನರಸೀಪುರ ತಾಲೂಕಿನ ಮಾರಗೌಡನಹಳ್ಳಿಯ ಪೌಲ್ಟ್ರಿ ಫಾರಂಗೆ ನೀರು ನುಗ್ಗಿ 2,000 ಕೋಳಿಗಳು ಮಾರಣಹೋಮ ಆಗಿದೆ. ಕೋಲಾರಮ್ಮ ಕೆರೆ ಭರ್ತಿಯಾಗಿ ಕಣ್ಣೂರು ಗ್ರಾಮದ ತಗ್ಗು ಪ್ರದೇಶಗಳ 30 ಎಕರೆಗೂ ಹೆಚ್ಚು ತೋಟಗಳು ಮುಳುಗಡೆಯಾಗಿವೆ. ಗದ್ದೆ ಕಣ್ಣೂರು ಕೋಲಾರ ನಗರ ರಸ್ತೆ ಸಂಪರ್ಕ ಕಡಿತವಾಗಿದೆ. ವಿಜಯಪುರದ ಡೋಣಿ ನದಿ ಉಕ್ಕಿ ಹರಿತಾ ಇದೆ. ಪ್ರವಾಹದ ನೀರಲ್ಲೇ ಸಾಲು ಸಾಲು ಲಾರಿಗಳು ರಸ್ತೆ ದಾಟ್ತಾ ಇದ್ದು ಅನಾಹುತ ಆದ್ರೂ ಯಾರೂ ಕೂಡ ಹೇಳೋರಿಲ್ಲ, ಕೇಳೋರಿಲ್ಲ. ಸಂತೆಮರಹಳ್ಳಿ, ಗುಂಡ್ಲುಪೇಟೆ, ಚಾಮರಾಜನಗರ, ಮಲೆ ಮಹದೇಶ್ವರ ಬೆಟ್ಟ ವ್ಯಾಪ್ತಿಯಲ್ಲಿ ಮಳೆ ಆಗ್ತಾ ಇದೆ. ಧಾರಾಕಾರ ಮಳೆಗೆ ಮಹದೇಶ್ವರ ಬೆಟ್ಟದ ಮಜ್ಜನ ಬಾವಿ ಮುಳುಗಡೆಯಾಗಿದೆ. ಕೊಳ್ಳೇಗಾಲ ತಾಲೂಕಿನಲ್ಲಿ 100 ಎಕರೆ ಜಮೀನು ಜಲಾವೃತವಾಗಿದೆ. ಹಂಪಾಪುರ, ದಾಸನಾಪುರ, ಮುಳ್ಳೂರು, ಅಣಗಳ್ಳಿ ಮೊದಲಾದ ಕಡೆ ಜಮೀನುಗಳಿಗೆ ನೀರು ನುಗ್ಗಿದ್ದು ಕಬ್ಬು, ಬಾಳೆ, ಅರಿಶಿನ, ಜೋಳದ ಬೆಳೆಗಳು ಹಾಳಾಗಿವೆ. ಯಾದಗಿರಿಯ ಅಲ್ಲಿಪುರ ಗ್ರಾಮದ ಮಳೆ ಅಬ್ಬರಕ್ಕೆ ಮನೆಗೋಡೆ ಕುಸಿದಿದೆ. ಸಾಬಣ್ಣ ಅವರ ಮನೆಯಲ್ಲಿದ್ದಂಥ ವಸ್ತುಗಳು ಹಾನಿಯಾಗಿದೆ. ಕಲಬುರಗಿಯ ಆಳಂದ ತಾಲೂಕಿನ ಮಾದನ ಹಿಪ್ಪರಗದಲ್ಲಿ ಕರ್ನಾಟಕ ಪಬ್ಲಿಕ್ ಕಾಲೇಜು ಮೇಲ್ಚಾವಣಿ ಕುಸಿದು 3 ವಿದ್ಯಾರ್ಥಿಗಳಿಗೆ ಗಾಯವಾಗಿದೆ. ವಿದ್ಯಾರ್ಥಿನಿಯರನ್ನ ಸ್ಥಳೀಯ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಕಲಬುರಗಿಯಲ್ಲಿ ಮಳೆಗೆ ಸೇತುವೆ ಕೊಚ್ಚಿ ಹೋಗಿದೆ.
ಸೇತುವೆ ಕೊಚ್ಚಿ ಹೋದ ಪರಿಣಾಮ ಭೀಮಳ್ಳಿ ಓಸಗ ನಡುವಿನ ಸಂಪರ್ಕ ಕಡಿತ ಆಗಿದೆ. ಬಾದಾಮಿ ಕೆರೂರ ಸಂಪರ್ಕ ಬಂದಾಗಿದೆ. ಇನ್ನು ಕೋಡಿಹಾಳ ಗ್ರಾಮದಲ್ಲಿ 100 ಎಕರೆ ಪ್ರದೇಶ ಜಲಾವೃತವಾಗಿದ್ದು ಸೂರ್ಯಕಾಂತಿ, ತೊಗರಿ, ಸಜ್ಜೆ, ಎಳ್ಳು ಸೇರಿದಂತೆ ಹಲವು ಬೆಳೆಗಳು ನೀರು ಪಾಲಾಗಿದೆ. ಬೆಳಗಾವಿಯ ಅಥಣಿ ತಾಲೂಕಿನ ಕೊಕ್ಕಟನೂರದಲ್ಲಿ ಕೆಎಸ್ಆರ್ಟಿಸಿ ಬಸ್ ಬ್ರೇಕ್ ಫೇಲ್ ಆಗಿ ಹಳ್ಳಕ್ಕೆ ಬಿದ್ದಿತ್ತು. ಬಸ್ನಲ್ಲಿದ್ದಂತ 35ಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಗಾಯ ಆಗಿದ್ದು ಆಸ್ಪತ್ರೆಗೆ ಸೇರಿಸಿದ್ದಾರೆ. ಅನಾಹುತಗಳ ಮೇಲೆ ಅನಾಹುತಗಳಾಗ್ತಾ ಇದೆ. ಆದ್ರೂ 40 ಶಾಲಾ ಮಕ್ಕಳನ್ನ ಕೂರಿಸಿಕೊಂಡು ಪ್ರವಾಹದ ನೀರಲ್ಲೇ ಬಸ್ ಓಡಿಸಿದ. ಲಿಂಗಸಗೂರು ತಾಲೂಕಿನ ಚಿತ್ತಾಪುರದಲ್ಲಿ ಕೊನೆಗೆ ಜನ ಡ್ರೈವರ್ಗೆ ಛೀಮಾರಿ ಹಾಕಿದ್ರು. ಮಂಡ್ಯದ ಮದ್ದೂರಿನ ರಸ್ತೆಯಲ್ಲೂ ಕೂಡ ನೀರು ಉಕ್ಕಿ ಹರಿತಾ ಇದೆ. ಹೈವೇ ರಸ್ತೆಗಳಲ್ಲಿ ಪ್ರವಾಹ ಸೃಷ್ಟಿಯಾಗಿದೆ. ಇನ್ನು ಒಂದ್ ಕಡೆ ಶ್ರೀರಂಗಪಟ್ಟಣದ ಪಶ್ಚಿಮ ವಾಹಿನಿಯಲ್ಲಿ ಹಲವು ದೇಗುಲಗಳು ಜಲಾವೃತವಾಗಿವೆ. ರಾಜ್ಯದ 8 ಜಿಲ್ಲೆಗಳಲ್ಲಿ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಿದೆ. 3 ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್, 4 ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದೆ. ಮಳೆಕಾಟ ಇನ್ನೂ 2-3 ದಿನ ನಿಲ್ಲಲ್ಲ. ಜನರಿಗೂ ನರಕ ತಪ್ಪಲ್ಲ. ಸರ್ಕಾರ ಸಂತ್ರಸ್ತರ ಕಷ್ಟವನ್ನ ತಕ್ಷಣಕ್ಕೆ ಕೇಳುತ್ತೆ ಅನ್ನುವಂತ ನಂಬಿಕೆ ಬಿಟ್ಟು ಬಿಡಿ. ನಿಮ್ಮ ಎಚ್ಚರಿಕೆಯಲ್ಲಿ ನೀವಿದ್ರೆ ಉತ್ತಮ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಸಿಲಿಕಾನ್ ಸಿಟಿಯಲ್ಲಿ ಮಳೆಯಿಂದ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆಗಿರೋ ಸಮಸ್ಯೆ 108 ಇದೆ. ಇವತ್ತಿನ ಮಳೆಗೆ ರಾಜಧಾನಿ ಹೇಗ್ ನಲುಗ್ ಹೋಗಿದೆ ಅಂತ ಗ್ರೌಂಡ್ ರಿಪೋರ್ಟ್ ಕೊಡ್ತೀವಿ. ಇಲ್ಲಿದೆ ನೋಡಿ. ಮಹಾಮಳೆಗೆ ಕುಸಿದು ಬೀಳ್ತಿವೆ ಮನೆಗಳು. ನದಿಯಂತಾಯ್ತು ರೈನ್ಬೋ ಲೇಔಟ್. ಈ ದೃಶ್ಯವನ್ನೊಮ್ಮೆ ನೋಡಿ. ಇದೇನು ರಸ್ತೆಯ ಹೊಳೆನ? ಇದು ಮಹದೇವಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿರೋ ರೈನ್ಬೋ ಲೇಔಟ್ ದುಸ್ಥಿತಿ ಇದು. ಒಂದ್ ಕಡೆ ಮಳೆ ನೀರು ನಿಂತು ವಾಹನ ಸವಾರರ ಪರದಾಟ, ಇನ್ನೊಂದ್ ಕಡೆ ಮಕ್ಕಳನ್ನ ಶಾಲೆಗೆ ತಲುಪಿಸೋಕೆ ಟ್ರ್ಯಾಕ್ಟರ್ನಲ್ಲೇ ಕರೆದೊಯ್ತಿರೋ ದೃಶ್ಯ. ಇದು ಇಲ್ಲಿನ ಜನಪ್ರತಿನಿಧಿಗಳು, ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಹಿಡಿದ ಕೈಗನ್ನಡಿಯಂತಿದೆ ಈ ದೃಶ್ಯಗಳು. ಮನೆಯಿಂದ ಹೊರಬರೋಕೂ ಆಗದಷ್ಟು ನೀರು ರಸ್ತೆಯಲ್ಲಿ ನಿಂತಿದೆ. ಈ ನೀರನ್ನು ಹೊರಹಾಕೋಕೆ ಅಗ್ನಿಶಾಮಕ ಸಿಬ್ಬಂದಿ ಕೂಡ ಪರದಾಡ್ತಿದ್ರು. ಸರ್ಜಾಪುರ ರಸ್ತೆಯಲ್ಲಿ ಇರುವಂತಹ ರೈನ್ಬೋ ಡ್ರೈವ್ ಅನ್ನುವಂತಹ ಒಂದು ಕಾಲೋನಿಯಲ್ಲಿ 5 ಅಡಿಯಷ್ಟು ಮಳೆ ನೀರು ಬಂದು ತುಂಬಿಕೊಂಡಿದೆ. ಇದು ಎಲ್ಲೂ ಕೂಡ ಹೋಗೋದಕ್ಕೆ ಜಾಗ ಇಲ್ಲ. ಆದಷ್ಟು ಬೇಗ ಪಾಲಿಕೆ ಈ ಒಂದು ಲೇಔಟ್ನ ಜನರಿಗೆ ಒಂದು ಸೊಲ್ಯೂಷನ್ ಅನ್ನ ಕೊಡಬೇಕಾಗಿದೆ. ಏನು ಚಿಕ್ಕ ಹುಡುಗನಿಗೆ ಅಸ್ತಮ ಬಂದಾಗ ಕೂಡ ಟ್ರ್ಯಾಕ್ಟರ್ನಲ್ಲಿ ಲೇಔಟ್ನಿಂದ ಹೊರತಂದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇಷ್ಟೆಲ್ಲ ಆದ್ರೂ ಒಬ್ಬ ಜನಪ್ರತಿನಿಧಿ ಇತ್ತ ತಿರುಗಿ ನೋಡೋ ಗೋಜಿಗೆ ಹೋಗಿಲ್ಲ. ಜನ ಕೂಡ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. ಸಣ್ಣ ಮಗುಗೆ ಆಸ್ಮಾ ಅಟ್ಯಾಕ್ ಆಯಿತು. ತಕ್ಷಣ ಎಲ್ಲರನ್ನ ಕೆಳಗೆ ಇಳಿಸ್ಬಿಟ್ಟು ಟ್ರ್ಯಾಕ್ಟರ್ ಇಂದ ಅವ್ರನ್ನ ಕರ್ಕೊಂಡೋಗಿ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಮಾಡಿದೀವಿ. ಈಗ ನೋಡಿ, ಈ ಲೇಔಟ್ ನಲ್ಲಿ 1000 ಜನ ಇದ್ದೀವಿ. ಇನ್ನೊಂದ್ ಕಡೆ ಸರ್ಜಾಪುರ ರಸ್ತೆ ಕೂಡ ಸಂಪೂರ್ಣ ಮುಳುಗಡೆ ಆಗಿತ್ತು. ಇದರಿಂದ ಸಾರ್ವಜನಿಕರು ರಸ್ತೆ ತಡೆ ಮಾಡಿ ಪ್ರತಿಭಟನೆ ನಡೆಸಿದ್ರು. ಮಳೆಯಿಂದ ನೆಂದು ಮನೆ ಗೋಡೆ ಏಕಾಏಕಿ ಕುಸಿತ. ಕಳೆದ 1 ವಾರದಿಂದ ಸುರಿಯುತ್ತಿರೋ ಮಳೆಯಿಂದ ಸಂಪಂಗಿ ರಾಮನಗರದಲ್ಲಿ ಕಳೆದ ರಾತ್ರಿ ಮನೆಯೊಂದು ಕುಸಿದಿದೆ. ಪರಿಣಾಮ ಮನೆಯಲ್ಲಿದ್ದ ದಿನನಿತ್ಯ ಬಳಕೆ ವಸ್ತುಗಳು ಸೇರಿದಂತೆ ಪೀಠೋಪಕರಣಗಳು ಹಾಳಾಗಿದೆ. ಕುಸಿದ ಮನೆ ಹೆಚ್ಚು ಕಮ್ಮಿ 70 ವರ್ಷ ಹಳೆಯದ್ದು. 1 ವಾರದಿಂದ ಜಡಿ ಮಳೆಯಿಂದಾಗಿ ಮನೆಯ ಗೋಡೆಗಳು ತೇವಗೊಂಡಿದೆ. ನಿನ್ನೆ ಬೆಳಗ್ಗೆ 9ರ ಸುಮಾರಿಗೆ ಮನೆಯ ಮೇಲ್ಚಾವಣಿ ಹಾಗೂ ಗೋಡೆ ಕುಸಿದಿದೆ. ಈ ವೇಳೆ ಮನೆಯ ಮಾಲೀಕ ಚಂದ್ರು ಅವರ ಮಗ ಒಳಗೆ ಮಲಗಿದ್ದ. ಎಲ್ಲ ಉದುರಿ ಬೀಳ್ತಿದ್ದಂತೆ ಆ ಬಾಲಕ ಹೊರಗೆ ಓಡಿ ಬಂದಿದ್ದಾನೆ. ಪರಿಣಾಮ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. 3 ದಿನಗಳಿಂದ ಬೀಳ್ತಾ ಇರುವಂತಹ ಜಡಿ ಮಳೆಗೇನಿದೆ, ಸಂಪೂರ್ಣವಾಗಿ ಮನೆ ಗೋಡೆಗಳಲ್ಲೂ ಕುಸಿದು ಮನೆ ಚಾವಣಿ ಅಂಚು ಎಲ್ಲವೂ ಕೂಡ ಕುಸಿದು ನೆಲಕ್ಕೆ ಬಿದ್ದಿರುವಂತದ್ದು ದೃಶ್ಯಗಳಲ್ಲೂ ಕೂಡ ನಾವು ನೋಡ್ತಾ ಹೋಗ್ಬೋದು. ಮನೆಯಲ್ಲಿದ್ದಂತ ಒಬ್ಬರು ಹಿರಿಜೀವಿ ಅವ್ರನ್ನ ಮಾತಾಡ್ಸೋಣ. ಸರ್, ಎಷ್ಟೊತ್ತಿಗೆ ಬಿತ್ತು ಮನೆ? ಏನ್ ಕಥೆ? ನಿನ್ನೆ 9 ಗಂಟೆಗೆ. ಹೌದಾ? ಎಷ್ಟು ಜನ ಇದ್ರು ಮನೆಯಲ್ಲಿ 4 ಜನ ಇದ್ರು. ಆ ಕಡೆ ಮನೆಯಲ್ಲಿ ಬಿಲೋ ಸೌಂಡ್ ಬಂತು, ಎಲ್ಲ ಆಚೆ ಕಡೆ ಬಂದ್ರು. ಇನ್ನು ಮಹಾಲಕ್ಷ್ಮಿ ಹಬ್ಬದ ಖರೀದಿಗೂ ಮಳೆ ಕಾಟ ಕೊಟ್ಟಿತ್ತು. ನಾಳೆ ಮಹಾಲಕ್ಷ್ಮಿ ಬಿಸಿನೆಸ್ ಲೆಕ್ಕಾಚಾರದಲ್ಲಿದ್ರು. ಆದ್ರೆ ಇವತ್ತು ಬೆಳಗ್ಗೆಯಿಂದಲೂ ಒಂದೇ ಸಮ ಮಳೆ ಸುರಿದಿದೆ. ಮನೆಯಿಂದ ಹೊರಗೆ ಹೋಗೋಕ್ಕೂ ಆಗದಂತ ಪರಿಸ್ಥಿತಿ ಇತ್ತು. ಹೀಗಾಗಿ ವ್ಯಾಪಾರ ಕೂಡ ಡಲ್ ಇತ್ತು. ನಾಳೆ ಕೂಡ ರಾಜಧಾನಿಯಲ್ಲಿ ಭಾರೀ ಮಳೆ ಮುನ್ಸೂಚನೆ.
ಇನ್ನು ನಾಳೆಯ ಹಬ್ಬಕ್ಕೂ ಮಳೆ ಪೆಟ್ಟು ಕೊಡೋದು ಪಕ್ಕಾ ಎನ್ನಲಾಗ್ತಿದೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ನಾಳೆ ಬೆಳಗ್ಗೆ 8:30ರವರೆಗೂ ಭಾರೀ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಬೆಂಗಳೂರಿನಲ್ಲಿ ಇನ್ನೂ 3 ದಿನ ಮಳೆ ಇರಲಿದ್ದು ಯೆಲ್ಲೋ ಅಲರ್ಟ್ ಘೋಷಣೆಯಾಗಿದೆ. ರಾಜ್ಯಾದ್ಯಂತ 5 ದಿನ ಮಳೆ ಆಗಲಿದೆ. ಒಟ್ಟಾರೆ ರಾಜಧಾನಿಯಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಜನಜೀವನ ತತ್ತರಿಸಿ ಹೋಗ್ತಿದೆ. ಮನೆಗೋಡೆ ಕುಸಿಯುವುದು, ರಾತ್ರೋರಾತ್ರಿ ಬಡಾವಣೆಗಳಿಗೆ ನೀರು ನುಗ್ಗಿ ಮನೆಯ ವಸ್ತುಗಳೆಲ್ಲ ನೀರು ಪಾಲಾಗ್ತಿದೆ. ಇನ್ನು ನಾಳೆಯೂ ಬೆಂಗಳೂರಿಗೆ ಯೆಲ್ಲೋ ಅಲರ್ಟ್ ನೀಡಲಾಗಿದೆ. ಹೀಗೆ ಮಳೆ ಮುಂದುವರೆದ್ರೆ ಬೆಂಗಳೂರು ಕತೆ ಮುಂದೇನು ಎನ್ನುವುದೇ ಯಕ್ಷ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧಿಕೃತ ಕಾರ್ಯಕ್ರಮವೊಂದಕ್ಕೆ ಬೆಂಗಳೂರಿಗೆ ಭೇಟಿ ನೀಡಿದ್ರು. ಆದರೆ ಶಾ ಭೇಟಿ ರಾಜ್ಯ ಬಿಜೆಪಿ ಮತ್ತು ಸರ್ಕಾರದ ಕಾರ್ಯವೈಖರಿ ಮೇಲೆ ಗಮನ ಕೇಂದ್ರೀಕರಿಸಿದ್ದು ಹೆಚ್ಚು. ಹಾಗಾದ್ರೆ ಶಾ ಭೇಟಿಯ ಹೈಲೈಟ್ಸ್ ಏನು ಅನ್ನೋದನ್ನ ಬನ್ನಿ ನೋಡೋಣ. ಕರಾವಳಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಕೊಲೆಗಳು, ಬಿಜೆಪಿ ವಿರುದ್ಧವೇ ತಿರುಗಿಬಿದ್ದ ಹಿಂದೂ ಸಂಘಟನೆಗಳು, ಬೊಮ್ಮಾಯಿ ಸರ್ಕಾರದ ವಿರುದ್ಧ ಬಿಜೆಪಿ ರಾಜೀನಾಮೆ ಪರ್ವ ಶುರು ಮಾಡಿತು. ಯುವ ಕಾರ್ಯಕರ್ತರು ಬೀದಿಗಿಳಿದ್ರು. ಭ್ರಷ್ಟ ಸರ್ಕಾರ, ಭ್ರಷ್ಟ ಮಂತ್ರಿಗಳು ಅಂತ ಬಿಜೆಪಿ ಬಲಗೈ ಬಂಟ ಚಕ್ರವರ್ತಿ ಸೂಲಿಬೆಲೆ ಸರಣಿ ಟ್ವೀಟ್ ಹಾಕಿದ್ರು. ಒಂದಾ ಎರಡ ಸಿಕ್ಕಿದ್ದೆ ಚಾನ್ಸ್ ಅಂತ ಪ್ರತಿಪಕ್ಷದವರು ಮುಗಿಬಿದ್ರು. ಎಲೆಕ್ಷನ್ ಹತ್ತಿರ ಆಗೋ ಟೈಮಲ್ಲಿ ಕರ್ನಾಟಕದ ಬಿಜೆಪಿ ಪರಿಸ್ಥಿತಿಗೆ ಹೈಕಮಾಂಡ್ಗೆ ಬಿಲ್ಕುಲ್ ಹಿಡಿಸ್ತಿಲ್ಲ. ಇವತ್ತು ಅಮಿತ್ ಶಾ ಅವರೇ ಬೆಂಗಳೂರಲ್ಲಿ ಬೊಮ್ಮಾಯಿ ಸರ್ಕಾರಕ್ಕೆ ಕ್ಲಾಸ್ ಕೊಟ್ರಂತೆ. ಹಿಂದೂ ಕಾರ್ಯಕರ್ತರ ಹತ್ಯೆ ಬಗ್ಗೆ ಪ್ರಸ್ತಾಪ, ಕಾರ್ಯಕರ್ತರ ರಾಜೀನಾಮೆ ವಿಷಯದಲ್ಲಿ ಬೇಸರ, ಸಿದ್ದರಾಮೋತ್ಸವ ಕಾರ್ಯಕ್ರಮದ ಮಾಹಿತಿ ಕಲೆ, ರಾಜ್ಯಾಧ್ಯಕ್ಷರ ಬದಲಾವಣೆ ಬಗ್ಗೆಯೂ ಚರ್ಚೆ, ಸಂಪುಟ ವಿಸ್ತರಣೆ, ಪಕ್ಷ ಸಂಘಟನೆ ಬಗ್ಗೆ ಮಾತುಕತೆ. ಯಡಿಯೂರಪ್ಪ ಜೊತೆ 20 ನಿಮಿಷ ಮಾತುಕತೆ ಆದ್ಮೇಲೆ ಸಿಎಂ ಬೊಮ್ಮಾಯಿ ಅವರನ್ನ ಕರೆಸಿ ಮಾತನಾಡಿದ್ರು. ಮೂಲಗಳ ಪ್ರಕಾರ ಬಿಜೆಪಿ ಕಾರ್ಯಕರ್ತರ ರಾಜೀನಾಮೆ ಪಕ್ಷಕ್ಕೆ ಮುಜುಗರ, ಪಕ್ಷಕ್ಕೆ ಕಾರ್ಯಕರ್ತರೇ ಜೀವಾಳ, ಅವರಿಂದ ನಾವು ನೀವು, ಅವರನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ, ನೋವಾಗಬಾರದು, ಪ್ರತಿಪಕ್ಷಗಳಿಗೆ ಆಹಾರವಾಗಿದೆ, ಮತ್ತೆ ರಿಪೀಟ್ ಆಗಬಾರದು, ರಾಜೀನಾಮೆ ನೀಡಿದವರನ್ನ ಮನವೊಲಿಸಿ ಕರ್ಕೊಂಡು ಬನ್ನಿ. ಸಿಎಂ ಬೊಮ್ಮಾಯಿ ಅವರ ಜೊತೆ 20 ನಿಮಿಷ ಮಾತನಾಡಿದ ಮೇಲೆ ಅಮಿತ್ ಶಾ ನಳಿನ್ ಕುಮಾರ್ ಕಟೀಲ್ರನ್ನ ಕರೆಸಿದ್ರು. ಕಟೀಲ್ಗೂ ತರಾಟೆ ತಗೊಂಡ್ರಂತೆ. ಸರಣಿ ಹತ್ಯೆಗಳಾಗ್ತಿದ್ದು ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಿದೆ. ಗೃಹ ಸಚಿವರ ಮನೆಗೆ ಮುತ್ತಿಗೆ, ಪ್ರತಿಭಟನೆಗಳಾಗ್ತಿವೆ. ಯುವ ಮೋರ್ಚಾದವರು ಸರಣಿ ರಾಜೀನಾಮೆ ಕೊಡ್ತಾರೆ. ರಾಜ್ಯಾಧ್ಯಕ್ಷರಾಗಿ ರಾಜೀನಾಮೆ ಯಾಕೆ ನಿಲ್ಲಿಸಲಿಲ್ಲ? ಎಲೆಕ್ಷನ್ ಹತ್ತಿರ ಬರ್ತಿದ್ದಾಗ ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದು, ಪಕ್ಷದ ಕಾರ್ಯಕರ್ತರಿಗೆ ನೋವಾಗದಂತೆ ನಡೆದುಕೊಳ್ಳಿ, ಬಿಜೆಪಿ ಶಕ್ತಿ ಪ್ರದರ್ಶನ ಸಮಾವೇಶಗಳನ್ನ ಆಯೋಜಿಸಿ. ಹೀಗೆ ನಳಿನ್ ಕುಮಾರ್ ಕಟೀಲ್ಗೂ ಅಮಿತ್ ಶಾ ತರಾಟೆ ತಗೊಂಡ್ರು ಅನ್ನೋದು ಗೊತ್ತಾಗಿದೆ. ಇದಿಷ್ಟೇ ಅಲ್ಲ, ಗೃಹ ಸಚಿವ ಅರಗ ಜ್ಞಾನೇಂದ್ರರನ್ನು ಕರೆಸಿ ರಾಜ್ಯದಲ್ಲಿ ನೀವೇನ್ ಮಾಡ್ತಿದ್ದೀರಿ, ಕಠಿಣ ಕ್ರಮದ ಹೇಳಿಕೆ ಕೇವಲ ಹೇಳಿಕೆಯಾಗಿ ಉಳಿದಿದೆ, ಕಾರ್ಯರೂಪಕ್ಕೆ ಯಾಕೆ ತಂದಿಲ್ಲ ಅಂತಾನೂ ಪ್ರಶ್ನೆ ಮಾಡಿದ್ರಂತೆ. ಎಲ್ಲವನ್ನೂ ನಾನು ನಿಮ್ಮ ಎದುರುಗಡೆ ಹೇಳಲಿಕ್ಕಾಗಲ್ಲ, ಮತ್ತು ಮಾಹಿತಿ ಪಡೆದಿದ್ದಾರೆ. ಮಾಹಿತಿ ಪಡೆದಿದ್ದಾರೆ. ಎಕ್ಸ್ಪ್ಲನೇಷನ್ ಅನ್ನೋದಕ್ಕಿಂತ ಡೀಟೇಲ್ ಮಾಹಿತಿಯನ್ನು ಪಡೆದಿದ್ದಾರೆ. ರಾಜ್ಯ ನಾಯಕರಿಗೆ ಕ್ಲಾಸ್ ಕೊಟ್ಟ ಮೇಲೆ ಅಮಿತ್ ಶಾ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮದಲ್ಲಿ ಭಾಗಿಯಾದ್ರು. कोई ऐसा क्षेत्र नहीं है जहां सुधार नहीं हुआ है, कोई ऐसा क्षेत्र नहीं है जहां हम आगे नहीं बढ़े हैं, कोई ऐसा क्षेत्र नहीं है जहां रिफॉर्म नहीं किए गए हैं, और कोई ऐसा क्षेत्र नहीं है जहां संभावनाएं बढ़ाई नहीं गई। शायद ही कभी हुआ होगा, और मैं मानता हूं सर्व समाज के कल्याण के साथ ही जन भागीदारी का भी प्राप्त करना उनके स्वभाव की एक विशेषता। ಆಮೇಲೆ ಕೆಎಂಎಫ್ ಡೈರಿಗೆ ಭೇಟಿ ಕೊಟ್ಟು ಅಲ್ಲಿಂದ ಯಲಹಂಕ ಮೂಲಕ ದೆಹಲಿಗೆ ತೆರಳಿದ್ರು. ಆಶ್ಚರ್ಯ ಅಂದ್ರೆ ಕಟೀಲ್ ಅವರನ್ನು ಜೊತೆಯಲ್ಲೇ ಅಮಿತ್ ಶಾ ಕರ್ಕೊಂಡು ದೆಹಲಿಗೆ ಹೋಗಿದ್ದಾರೆ. ಹೀಗಾಗಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತಾ ಅನ್ನೋದು ಈಗ ಕುತೂಹಲ ಕೇಳಿಸಿದೆ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ. ನೆರೆ ಪ್ರವಾಹ, ಸಾವು ನೋವು, ರೈತರ ಬದುಕು ಹರೋಹರ. ಅದು ನಮ್ಮ ರಾಜಕಾರಣಿಗಳಿಗೆ ರಾಜಕೀಯನೇ ಮುಖ್ಯ. ಸಂತ್ರಸ್ತರ ಕಷ್ಟ ಕೇಳೋಕೆ ಪುರ್ಸೋತಿಲ್ಲದವರು ಹೇಗೆ ಆರೋಪ ಪ್ರತ್ಯಾರೋಪ ಮಾಡ್ತಿದ್ದಾರೆ ನೋಡಿ. ನಿನ್ನೆ ಸಿದ್ದರಾಮಯ್ಯ ಅಮೃತ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ರಾಜಕೀಯ ಉತ್ಸವ ಅಲ್ಲ ಅಂದವರು ಮಾತಿನುದ್ದಕ್ಕೂ ಬಿಜೆಪಿಯನ್ನೇ ತೆಗಳಿದ್ರು. Of the BJP at the national level was demonetization. They destroyed all the farmers of this country. ಅವರು ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಲೂಟಿ ಹೊಡಿಬೇಕು, ಈ ದೇಶದ ಸಂವಿಧಾನವನ್ನ ಬದಲಾವಣೆ ಮಾಡಬೇಕು, ಸರ್ವಾಧಿಕಾರವನ್ನ
ಈ ದೇಶದಲ್ಲಿ ತರಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ. ಈ ಭ್ರಷ್ಟ ಸರ್ಕಾರವನ್ನ ತೆಗೆಯಾಕ್ಲಿಕ್ಕೆ ಇವತ್ತು ಸಂಕಲ್ಪವನ್ನ ಮಾಡಬೇಕು. ನಿನ್ನೆ ಕಾರ್ಯಕ್ರಮದ ಒಂದಿಷ್ಟು ವಿಡಿಯೋಗಳು ವೈರಲ್ ಮಾಡಲಾಗಿದೆ. ಸಿದ್ದರಾಮಯ್ಯ ಅವರನ್ನ ಸನ್ಮಾನಿಸಿ ಕೈ ಎತ್ತಿದ್ದು, ಡಿಕೆಶಿಗೆ ತಬ್ಬಿಕೊಳ್ಳಿ ಇಬ್ರು ಅಂತ ರಾಹುಲ್ ಸನ್ನೆ ಮಾಡಿದ್ದು ವೈರಲ್ ಆಗಿದೆ. ಅಷ್ಟೇ ಅಲ್ಲ, ರಾಹುಲ್ ತೀರ್ಥ ಕುಡಿದ ಸ್ಟೈಲ್ ವಿಡಿಯೋನು ವೈರಲ್ ಮಾಡಿದ್ದಾರೆ. ವೈರಲ್ ವಿಡಿಯೋ ಹಿಡ್ಕೊಂಡು ಈಗ ಕಾಂಗ್ರೆಸ್ನವರನ್ನ ತೆಗಳ್ತಾ ಬರ್ತ್ಡೇ ಪಾಲಿಟಿಕ್ಸ್ ಶುರು ಮಾಡಿದ್ದಾರೆ. ನನಗೂ ಕೈ ಹಿಡ್ಕೊಂಡೆ ಕೈ ಎತ್ತಲಿಲ್ವಾ ಮೈತ್ರಿ ಸರ್ಕಾರ ಆದಾಗ? ಆ ಕೈ ಎತ್ತೋದು ಕೈ ಇಳಿಸೋದು ಅವೆಲ್ಲ ಆಯಾ ಸಂದರ್ಭದಲ್ಲಿ ನಡೀತಾ ಇರ್ತೇವೆ. ಬನ್ನಿ ಅಲ್ಲ, ಅದಕ್ಕೆ ನಾನು ಕೈ ಎತ್ತಿಬಿಟ್ಟು ಹಾಕಿಸ್ಕೊಳ್ಳಿಲ್ವಾ? ನಾನು ಕೈ ಎತ್ತಿಬಿಟ್ಟು ನಂಬಿ ಆಯಾ ಇದನ್ನು ಕೈ ಎತ್ತಿಬಿಟ್ಟು ಇಬ್ಬರು ಜನಕ್ಕೆ ತೋರಿಸ್ತಾವ್ರೆ. ಅದಕ್ಕೆ ಯಾರ್ಯಾರು ಬೇನಿಗೆ ಚೂರಿ ಹಾಕತ್ತಾರೆ ಆಮೇಲೆ ನೋಡೋಣ. ಎಲ್ಲ ಕಡೆ ಸಾವು ನೋವು ಆಗಿರುವಂತಹ ಸಂದರ್ಭದಲ್ಲಿ ವೈಯಕ್ತಿಕವಾದ ಉತ್ಸವವನ್ನು ಮಾಡಿಕೊಳ್ಬೇಕು ಬೇಡ ಅನ್ನುವಂಥದ್ದು ಅವ್ರಿಗೆ ಬಿಟ್ಟಿದ್ದು. ಅವ್ರು ಈ ಪ್ರಶ್ನೆಗೆ ಅವರೇ ಉತ್ತರ. ಇಂಥ ಮಹಾಪುರುಷರ ಒಂದು ಜನ್ಮದಿನ ಆಗ್ತಿದೆ, ಆಗಲಿ. ಯಾವ ಕಾರಣದಲ್ಲಿ ಆಗ್ತಿದೆ ನನಗೆ ಗೊತ್ತಿಲ್ಲ, ಏನು ಕೊಡುಗೆ ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಇಂಥವ್ರದ್ದು ಆಗುತ್ತೆ, ಆಗಲಿ. ಅವರೇ ಹೇಳೋ ರೀತಿಯಲ್ಲಿ ಸೂತಕದ ಮನೆಯಲ್ಲಿ ಸಂಭ್ರಮ ಎಷ್ಟು ಮಟ್ಟಿಗೆ ಸರಿ? ಕಾಂಗ್ರೆಸ್ ಸಂವೇದನಾಶೀಲತೆಯನ್ನು ಕಳ್ಕೊಂಡ್ಬಿಡ್ತಾ? ಅಂದರೆ ಜನ ಸಂಕಷ್ಟದಲ್ಲಿದ್ದ ಸಂದರ್ಭದಲ್ಲಿ ಸಂಭ್ರಮ ಆಚರಿಸ್ಕೊಳ್ಳೋದು ಇದೊಂದು ದುರದೃಷ್ಟಕರ. ಆ ಪಾರ್ಟಿ ಆಲೋಚನೆ ಮಾಡಬೇಕಾಗಿರೋ ಸಂಗತಿ. ಸಿದ್ದರಾಮಯ್ಯ ಹುಟ್ಟುಹಬ್ಬಕ್ಕೆ ಕೋಟಿ ಕೋಟಿ ಖರ್ಚಾಗಿರೋದು, ಲಕ್ಷ ಲಕ್ಷ ಜನ ಸೇರಿದ್ದು ಬಿಜೆಪಿಗೆ ತಲೆನೋವಾಗಿದೆ. ಈಗ ಸಿದ್ದರಾಮೋತ್ಸವಕ್ಕಿಂತ ದೊಡ್ಡ ದೊಡ್ಡ ಉತ್ಸವ ನಡೆಸೋಕೆ ಬಿಜೆಪಿನೂ ಪ್ಲಾನ್ ಮಾಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗಿಸೋಕೆ ಚೀನಾ ರೆಡಿಯಾಗ್ತಾ ಇದೆ. ಸಣ್ಣ ದೇಶದ ಮೇಲೆ ವಾರ್ ಡಿಕ್ಲೇರ್ ಮಾಡೋಕೆ ಸಮರಾಭ್ಯಾಸ ಶುರು ಮಾಡಿದೆ. ಮಿಸೈಲ್ ಚೆಕ್ ಮಾಡೋಕೆ ಹೋಗಿ ಜಪಾನ್ ಕೆಂಗಣ್ಣಿಗೆ ಗುರಿಯಾಗಿದೆ ಚೀನಾ. ಚೀನಾ ತೈವಾನ್ ನಡುವೆ ಯುದ್ಧ ಕಾರ್ಮೋಡ, ಸಮರಾಭ್ಯಾಸ ಶುರು ಮಾಡಿದ ಡ್ರ್ಯಾಗನ್ಸ್. ಎಸ್, ಜಗತ್ತು ಮತ್ತೊಂದು ಭೀಕರ ಯುದ್ಧದ ಸನಿಹದಲ್ಲಿದೆ. ಆದರೆ ಯುದ್ಧ ಶುರುವಾದರೆ ಅದು ಈ ಹಿಂದಿಗಿಂತಲೂ ಭಿನ್ನ, ಭೀಕರ, ಭಯಾನಕವಾಗಿರುತ್ತೆ ಅನ್ನೋದು ಮಾತ್ರ ಕಟ್ಟಿಟ್ಟ ಬುತ್ತಿ. ಯಾಕಂದ್ರೆ ಇದು ಪುಟ್ಟ ರಾಷ್ಟ್ರ. ತೈವಾನ್ ಹಿಡಿತಕ್ಕಾಗಿ ಚೀನಿಯರು ಮತ್ತು ತೈವಾನ್ ಹಿಂದೆ ಇರೋದು ಅಮೆರಿಕ ದೊಡ್ಡಣ್ಣನ ಪ್ರತಿಷ್ಠೆ. ಅಮೆರಿಕ ಸ್ಪೀಕರ್ ಭೇಟಿ ಬೆನ್ನಲ್ಲೇ ಸಮರಾಭ್ಯಾಸ. 9ಕ್ಕೂ ಹೆಚ್ಚು ಮಿಸೈಲ್ ಟೆಸ್ಟ್ ಮಾಡಿದ ಚೀನಾ. ತೈವಾನ್ಗೆ ಅಮೆರಿಕದ ಸ್ಪೀಕರ್ ನ್ಯಾನ್ಸಿ ಪೆಲೋಸಿ ಭೇಟಿಯಿಂದ ಕೆರಳಿರುವ ಚೀನಾ ತೈವಾನ್ ಸುತ್ತಲೂ 6 ಸ್ಥಳಗಳಲ್ಲಿ ಸಮರಾಭ್ಯಾಸ ಆರಂಭಿಸಿದೆ. 9 ಖಂಡಾಂತರ ಕ್ಷಿಪಣಿಗಳನ್ನು ಉಡಾವಣೆ ಮಾಡಿದೆ. ತೈವಾನ್ ರಾಜಧಾನಿ ತೈಪೇಗೆ ಕೇವಲ 12 ಕಿಲೋಮೀಟರ್ ಸನಿಹದಲ್ಲಿ ಕ್ಷಿಪಣಿ ಪರೀಕ್ಷೆ ನಡೆದಿದೆ. ಚೀನಾ ವರ್ತನೆಗೆ ತೈವಾನ್ ಕಿಡಿಕಿಡಿ. ಗಡಿ ಭಾಗದಲ್ಲಿ ವಿಮಾನ ಸಂಚಾರ ರದ್ದು. ಇನ್ನು ಚೀನಾ ವಿಶ್ವಸಂಸ್ಥೆಯ ನಿಯಮಗಳನ್ನು ಉಲ್ಲಂಘಿಸಿ ಸಮರಾಭ್ಯಾಸ ನಡೆಸುತ್ತಿದೆ ಅಂತ ತೈವಾನ್ ಕಿಡಿಕಾರಿದೆ. ಚೀನಾದ ವರ್ತನೆ ವಾಯುಮಾರ್ಗ ಮತ್ತು ಅಂತಾರಾಷ್ಟ್ರೀಯ ಸಮುದ್ರ ಮಾರ್ಗದ ಮೇಲೆ ನೇರ ಪರಿಣಾಮ ಬೀರುತ್ತಿದ್ದು, ಮುನ್ನೆಚ್ಚರಿಕಾ ಕ್ರಮವಾಗಿ ತೈವಾನ್ ವಿಮಾನಗಳನ್ನು ರದ್ದು ಮಾಡಿದೆ. ಜೊತೆಗೆ ವಾಣಿಜ್ಯ ಹಡಗುಗಳ ಸಂಚಾರದ ಮೇಲೂ ಹೈ ಅಲರ್ಟ್ ಘೋಷಿಸಿದೆ. ಜಪಾನ್ ಗಡಿ ಪ್ರವೇಶಿಸಿದ ಚೀನಾ ಕ್ಷಿಪಣಿಗಳು. ರಾಯಭಾರಿ ಮೂಲಕ ರಾಜತಾಂತ್ರಿಕ ಪ್ರತಿಭಟನೆ. ಇನ್ನು ಉಡಾವಣೆಯಾದ ಕ್ಷಿಪಣಿಗಳು ಜಪಾನ್ನ ವಿಶೇಷ ಆರ್ಥಿಕ ವಲಯ ತಲುಪಿವೆ ಅಂತ ಜಪಾನ್ ಅಸಮಾಧಾನಗೊಂಡಿದೆ. ಉಡಾವಣೆಗೊಂಡಿರೋ 9ರಲ್ಲಿ 5 ಕ್ಷಿಪಣಿಗಳು ಜಪಾನ್ ಸರಹದ್ದು ಪ್ರವೇಶಿಸಿದ್ದಕ್ಕೆ ಜಪಾನ್ ರಕ್ಷಣಾ ಸಚಿವಾಲಯ ಗಂಭೀರವಾಗಿ ಪರಿಗಣಿಸಿದೆ. ಅಷ್ಟೇ ಅಲ್ಲ, ಜಪಾನ್ ರಾಯಭಾರಿ ಕಚೇರಿ ಮೂಲಕ ರಾಜತಾಂತ್ರಿಕ ಪ್ರತಿಭಟನೆ ಸಲ್ಲಿಸಿದೆ. ಈಗಾಗಲೇ ಉಕ್ರೇನ್ ಮೇಲೆ ರಷ್ಯಾ ಯುದ್ಧ ಮಾಡ್ತಿರೋದರ ಪರಿಣಾಮವನ್ನ ಇಡೀ ಜಗತ್ತು ಎದುರಿಸುತ್ತಿರುವಾಗ ಸದ್ಯದ ಬೆಳವಣಿಗೆ ಆತಂಕವನ್ನ ತೀವ್ರಗೊಳಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಆಜಾದಿ ಕಾ ಅಮೃತ್ ಮಹೋತ್ಸವದ ಅಂಗವಾಗಿ ದೇಶದ 75 ಶಾಲೆಗಳ 750 ವಿದ್ಯಾರ್ಥಿನಿಯರು ಸೇರಿ ನಿರ್ಮಿಸಿರೋ ಅತಿ ಸಣ್ಣ ರಾಕೆಟ್ ಭಾನುವಾರ ಆಗಸಕ್ಕೆ ಜಿಗಿಯಲಿದೆ. ಆಂಧ್ರದ ಶ್ರೀಹರಿಕೋಟಾದ ಸತೀಶ್ ಧವನ್ ಉಡಾವಣೆ ಕೇಂದ್ರದಿಂದ ಆಗಸ್ಟ್ 7ರ ಬೆಳಗ್ಗೆ 9:18ಕ್ಕೆ ಉಡಾವಣೆಗೆ ಇಸ್ರೋ ತಯಾರಿಯನ್ನ ಮಾಡಿಕೊಂಡಿದೆ. 8 ಕೆಜಿ ತೂಕದ ಪುಟ್ಟ ಉಪಗ್ರಹವು 75 ಫೆಮ್ಟೋ ಪ್ರಯೋಗಗಳನ್ನು ಹೊಂದಿದ್ದು, ಸೌರಫಲಕ, ಚಿತ್ರಗಳನ್ನು ಕ್ಲಿಕ್ ಮಾಡಲು ಸೆಲ್ಫಿ ಕ್ಯಾಮೆರಾ ಹಾಗೂ ಟ್ರಾನ್ಸ್ಪಾಂಡರ್ಗಳನ್ನು ಹೊಂದಿದೆ. ವಿಜ್ಞಾನ, ತಂತ್ರಜ್ಞಾನ, ಇಂಜಿನಿಯರಿಂಗ್ ಮತ್ತು
ಗಣಿತ ಶಾಸ್ತ್ರದಲ್ಲಿ ಮಹಿಳೆಯರನ್ನ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಉಪಗ್ರಹ ಉಡಾವಣೆ ಮಾಡಲಾಗ್ತಾ ಇದೆ. ಇಸ್ರೋದ ಈವರೆಗೆ PSLV ಹಾಗೂ GSLV ಉಡಾಯನಾ ವಾಹನಗಳನ್ನು ಹೊಂದಿತ್ತು. ಆದರೆ ಈಗ 3ನೇ ಉಪಗ್ರಹ ಉಡಾಯನಾ ವಾಹನದ SSLV ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಗೆ ಸೇರ್ಪಡೆಗೊಂಡಿದೆ. ಇದರ ಸಂಕ್ಷಿಪ್ತ ಸುದ್ದಿಗಳನ್ನು ನೋಡೋಣ ಎಕ್ಸ್‌ಪ್ರೆಸ್ ನ್ಯೂಸ್ನಲ್ಲಿ. ಮುಂಬೈನ ಗೌರೇಗಾಂವ್ ಪತ್ರಚಾಲ್ ಹಗರಣ ಕೇಸ್ ಆಗಸ್ಟ್ 8ರವರೆಗೆ ಶಿವಸೇನೆಯ ಸಂಜಯ್ ರಾವತ್ ಮತ್ತೆ ಇಡಿ ಕಸ್ಟಡಿಗೆ. ರಾವತ್ ಪತ್ನಿ ವರ್ಷಾಗೂ ವಿಚಾರಣೆಗೆ ಬರಲು ಸಮನ್ಸ್. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸ್ಥಾನಕ್ಕೆ ಉದಯ್ ಉಮೇಶ್ ಲಲಿತ್ ಹೆಸರು. ಹಾಲಿ ಸಿಜೆಐ ಅವರಿಂದ ಶಿಫಾರಸು. ಆಗಸ್ಟ್ 26ಕ್ಕೆ ನಿವೃತ್ತಿಯಾಗಲಿರುವ NV ರಮಣ. ನ್ಯಾಷನಲ್ ಹೆರಾಲ್ಡ್ ಕೇಸ್ ಕಚೇರಿಗೆ ಇಡಿ ಬೀಗ ಮುದ್ರೆ. ಕೇಂದ್ರ ಸರ್ಕಾರದ ದ್ವೇಷ ರಾಜಕೀಯಕ್ಕೆ ಹೆದರಲ್ಲ ಎಂದ ರಾಹುಲ್. ಕಲಾಪದ ವೇಳೆ ನೋಟಿಸ್. ರಾಜ್ಯಸಭೆಯಲ್ಲಿ ಖರ್ಗೆ ಪ್ರಶ್ನೆ. ಮಹಾರಾಷ್ಟ್ರದ ಪಾಲ್ಘರ್ನಲ್ಲಿ 1403 ಕೋಟಿ ಮೌಲ್ಯದ ಮಾದಕ ವಸ್ತು ಸೀಸ್. ಓರ್ವ ಮಹಿಳೆ ಸೇರಿ 5 ಬಂಧನ. ಆನ್ಲೈನ್ನಲ್ಲೂ ಸೇಲ್ ಮಾಡ್ತಾ ಇದ್ದ ಸೈಂಟಿಸ್ಟ್ ಆರೋಪಿ. 108 ಉಚಿತ ಆಂಬ್ಯುಲೆನ್ಸ್ ಯೋಜನೆಯಲ್ಲಿ 300 ಕೋಟಿ ಗೋಲ್ಮಾಲ್. ಹೈಕೋರ್ಟ್ಗೆ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ಅರ್ಜಿ. ಪಂಕಜ್ ಕುಮಾರ್ ಪಾಂಡೆ ವಿರುದ್ಧ ತನಿಖೆಗೆ ಅನುಮತಿ ನೀಡಲು ಸರ್ಕಾರಕ್ಕೆ ಹೈಕೋರ್ಟ್ ಸೂಚನೆ. ಈ ಎಲ್ಲ ಪ್ರಮುಖ ಸುದ್ದಿಗಳೊಂದಿಗೆ ಇವತ್ತಿನ ಅಗ್ರರಾಷ್ಟ್ರೀಯ ವಾರ್ತೆಯನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.